ಒಂದು ಸಮುದ್ರದಲ್ಲಿ ಹೋಗ್ತಿದ್ದಂತಹ ಶಿಪ್ ಮುಳುಗೋಗಿ ಅದರಲ್ಲಿದ್ದವ್ರು ಎಲ್ಲರೂ ಸತ್ತೋಗ್ತಾರೆ. ಒಬ್ಬ ಮಾತ್ರ ಬದುಕ್ತಾನೆ. ಕಷ್ಟಪಟ್ಟು ಹತ್ತಿರದಲ್ಲೇ ಇದ್ದಂತಹ ಐಲ್ಯಾಂಡ್ ಅನ್ನ ತಲುಪ್ತಾನೆ. ಅಲ್ಲಿರುವಂತಹ ಮೀನ್ ಹಿಡಿದು ತಿನ್ನೋದು, ಎಳ್ನೀರು ಕುಡಿಯೋದು, ಹೀಗೆ ಜೀವನ ನಡೆಸಕ್ ಶುರು ಮಾಡ್ತಾನೆ. ಹಾಗೆ ಕಡ್ಡಿಗಳನ್ನ ತಗೊಂಡು ಗುಡಿಸಲನ್ನ ಕಟ್ಟಿ ಕೂಡ ಅದರೊಳಗಡೆ ವಾಸವಾಗಿರ್ತಾನೆ. ಒಂದಿನ ಮೀನನ್ನು ಹಿಡ್ಕೊಂಬರಕ್ಕೆ ಅಂತ ಹೋದಾಗ ಅಕಸ್ಮಾತ್ ಆಗಿ ಬೆಂಕಿ ಬಿದ್ದು ಆ ಗುಡಿಸಲು ಸುಟ್ಟೋಗುತ್ತೆ. ವಾಪಸ್ ಬಂದಂತಹ ವ್ಯಕ್ತಿ ಇದನ್ನ ನೋಡಿ ಕೋಪಗೊಂಡು ಆ ದೇವರಿಗೆ ಬೈತಾನೆ, ಜೀವನದಲ್ಲಿ ಎಷ್ಟಂತ ಕಷ್ಟ ಕೊಡ್ತೀಯಾ, ಇಷ್ಟು ಕ್ರೂರಿ ಯಾಕಾಗಿದ್ಯಾ ಅಂತ. ಹಾಗೆ ಹೇಳಿ ಮಲ್ಕೊಂಡ್ಬಿಡ್ತಾನೆ. ಬೆಳಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ ಒಂದು ಬೋಟ್ ಬಂದಿರುತ್ತೆ. ಅಲ್ಲಿಂದ ಒಬ್ಬ ವ್ಯಕ್ತಿ ಇಳಿದು ಬರ್ತಾನೆ. ಅವನನ್ನ ಇವನ್ ಹೋಗಿ ಕೇಳ್ತಾನಂತೆ, ನಾನು ಇನ್ನೂ ನಿನ್ನ ಬೆಳಗ್ಗೆ ಏಳೋಷ್ಟೊತ್ತಿಗೆ ಒಂದು ಬೋಟ್ ಬಂದಿರತ್ತೆ. ಹಾಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನನ್ನು ಹೋಗಿ ಈ ವ್ಯಕ್ತಿ ಕೇಳ್ತಾನೆ, ನಾನು ನಿನ್ನನ್ನು ಕರೀಲೇ ಇಲ್ಲ, ಹೇಗ್ ಬಂದೆ ಅಂತ. ಆಗ ಆ ವ್ಯಕ್ತಿ ಉತ್ತರ ಕೊಡ್ತಾನಂತೆ, ಬೆಂಕಿ ಹತ್ಕೊಂಡು ಉರಿತಿತ್ತು, ಯಾರೋ ನಮಗ್ ಸಿಗ್ನಲ್ ಕೊಡ್ತಾ ಇದ್ದಾರೆ ಅಂತ ಬಂದೆ ಅಂತ. ಈ ವ್ಯಕ್ತಿ ಮೇಲ್ಗಡೆ ನೋಡಿ ದೇವರಲ್ಲಿ ಥ್ಯಾಂಕ್ ಯು ಹೇಳ್ತಾನಂತೆ. ನಮ್ಮ ಜೀವನದಲ್ಲೂ ಹೀಗೆ ಅಲ್ವಾ, ಕಷ್ಟ ಬಂದಾಗ ದೇವ್ರನ್ನ ಬೈಕೋತೀವಿ, ಆದ್ರೆ ನಮ್ಮ ಪ್ಲಾನ್ಗಿನ ಆ ಭಗವಂತನ ಪ್ಲಾನು ಬೆಟರ್ ಆಗಿರುತ್ತೆ. ಸೊ ಎಲ್ಲ ಕಷ್ಟಗಳನ್ನು ಅವನ ಮೇಲೆ ಬಿಟ್ಟು ಅವನ ಮೇಲೆ ನಂಬಿಕೆ ಇಡಿ, ಎಲ್ಲ ಒಳ್ಳೇದಾಗತ್ತೆ.